ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ರವೆಯನ್ನು ಉಪಯೋಗಿಸ್ಕೊಂಡು ಒಂದು ಬರ್ಫಿ ಮಾಡೋಣ. ಅದಕ್ಕೆ ಏನು ಹೆಚ್ಚಿಗೆ ಸಾಮಗ್ರಿಗಳು ಬೇಕಿಲ್ಲ. ರವೆ, ಸ್ವಲ್ಪ ಸಕ್ಕರೆ ಮತ್ತು ಹಾಲು, ಅಂದರೆ ಅದು ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, 1-2-3 ಸ್ಪೂನು ತುಪ್ಪ ಇದ್ದರೆ ಸಾಕಾಗುತ್ತೆ. ತುಪ್ಪನೂ ಕೂಡ ಏನು ಹೆಚ್ಚು ಬೇಕಾಗಿಲ್ಲ. ಇದಕ್ಕೆ ಮುಖ್ಯವಾಗಿ ರವೆ, ಸ್ವಲ್ಪ ಸಕ್ಕರೆ ಮತ್ತು ಹಾಲು ಮೇಯ್ನಾಗಿ ಬೇಕಾಗಿರುವಂಥದ್ದು. ಇದು ಒಂದು 10-12 ನಿಮಿಷಕ್ಕೆ ಇದನ್ನು ಮಾಡ್ಬೋದು ಇನ್ಸ್ಟಂಟಾಗಿ. ಯಾರಾದರೂ ನೆಂಟರು ಬಂದರೂ ಕೂಡ ಆರಾಮ್ಸೆ ಮಾಡಿಕೊಡ್ಬೋದು, ಮಕ್ಕಳಿಗೂ ಕೂಡ ಕೊಡ್ಬೋದು. ಈಗ ಮೊದಲಿಗೆ ನಾವು ನೋಡಿ, ಈಗ ಮೊದಲಿಗೆ ಒಲೆಯನ್ನು ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೋಡಿ, ತುಪ್ಪ ಕರಗಿದೆ. ಈಗ ಅದಕ್ಕೆ ನಾನು ಒಂದು ಬೌಲ್ನಲ್ಲಿ ರವೆ ತೊಗೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತುಂಬ ಸಣ್ಣ ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದು. ಈಗ ಇದನ್ನು ಸ್ವಲ್ಪ ರವೆದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರಿಯೋಣ. ಏನು ಹೆಚ್ಚು ಟೈಮ್ ಏನು ಬೇಡ, ಮೀಡಿಯಮ್ ಫ್ಲೇಮ್ಲೇ ಇರಲಿ ಹುರಿ. ನೋಡಿ, ಆಲ್ರೆಡಿ ರವೆಗೆ ತುಪ್ಪ ಹೊಂದ್ಕೊಂಡು ಗಮ್ ಅಂತ ಸುವಾಸನೆ ಬರ್ತಾಯಿದೆ. ನೋಡಿ, ಆಲ್ರೆಡಿ ರವೆ ಹುರಿದು ಘಮ್ ಅಂತ ಸುವಾಸನೆ ಬರ್ತಾಯಿದೆ. ಈಗ ಇದಕ್ಕೆ ಮಧ್ಯೆ ಸ್ವಲ್ಪ ಸೆಂಟ್ರಲ್ಲಿ ಜಾಗ ಮಾಡ್ಕೊಳ್ಳೋಣ. ಈಗ ನಾನು ರವೆನ 1 ಬೌಲ್ ರವೆ ತೊಗೊಂಡಿದ್ದೆ. ಈಗ ಅದಕ್ಕೆ ಸದ್ಯ 2 ಬೌಲಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಬೌಲು ಹಾಲನ್ನ ಆಮೇಲೆ ಸ್ವಲ್ಪ ಸೇರಿಸೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರವೆದು ಗಂಟು ಸ್ವಲ್ಪನೂ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಸಣ್ಣೂರಿನಲ್ಲೇ ಇದನ್ನು ಸ್ವಲ್ಪ ಬೇಯಿಸೋಣ. ಇದು ಬೇಯ್ತಾ ಇದೆಯಲ್ಲ, ಇದಕ್ಕೆ ಇನ್ನೊಂದು ಬೌಲಷ್ಟು ಹಾಲನ್ನ ಮಿಕ್ಸ್ ಮಾಡೋಣ. ಒಟ್ಟು ನಾನು 1 ಬೌಲ್ ರವೆಗೆ 3 ಬೌಲಷ್ಟು ಹಾಲನ್ನ ಸೇರಿಸಿದ್ದೀನಿ. ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೀಗೆ ಕೈ ಆಡ್ತಾಯಿದ್ರೆ ಅದು ತಳ ಬಿಟ್ಟು ಬರುತ್ತೆ. ನೋಡಿ, ಆಲ್ರೆಡಿ ಇದು ತಳ ಬಿಟ್ಟು ಬರ್ತಾಯಿದೆ. ಈ ಸಮಯದಲ್ಲೇ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆನ ಸೇರಿಸೋಣ. ನಾವು ಹಾಲನ್ನ ಹೆಚ್ಚಾಕಿರೋದ್ರಿಂದ ಸಕ್ಕರೆನ ಸ್ವಲ್ಪ ನೋಡಿ ಹಾಕೋಣ. ರವೆಯಲ್ಲಿ 3/4 ಭಾಗದಷ್ಟು ಸಕ್ಕರೆನ ನಾನು ಸೇರಿಸಿದ್ದೀನಿ. ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಸಕ್ಕರೆನೂ ಕರಗಿ ಸ್ವಲ್ಪ ಇದು ಹೊಂದ್ಕೊಳ್ಳುತ್ತೆ. ಸಕ್ಕರೆ ಕರಗಿದಾಗ ಸ್ವಲ್ಪ ನೀರಿನಂಶ ಬಿಡುತ್ತೆ. ನೋಡಿ, 2 ಸ್ಪೂನ್ ತುಪ್ಪನ ಹಾಕಿದ್ದೀನಿ ಅಷ್ಟೇ. ಇದು ತಳ ಬಿಡೋವರೆಗೂ ಸ್ವಲ್ಪ ಹೀಗೇ ತಿರುಗಿಸ್ತಾ ಇರಬೇಕು, ಕೈ ಬಿಡಬಾರ್ದು. ಈಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಏಕೆ ನಾವು ಹಾಕುವಂಥ ಇದು ತಳಕ್ಕೆ ಅಂಟ್ಕೊಳ್ಳೋದಿಲ್ಲ ತಟ್ಟೆಗೆ ಅಂತ. ಈ ರೀತಿ ಮೊದಲೇ ನಾವು ಸ್ಪ್ರೆಡ್ ಮಾಡಿ ಒಂದು ತಟ್ಟೆನ ಇಟ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ 2 ಸ್ಪೂನು ತುಪ್ಪನ ಸೇರಿಸೋಣ. ಮೊದಲು 2 ಸ್ಪೂನ್ ಹಾಕಿದ್ದೆ, ಈಗ 2 ಸ್ಪೂನ್ ಹಾಕೋಣ. ಇದು ಹೆಚ್ಚು ತುಪ್ಪ ಏನೋ ಬೇಕಾಗಿಲ್ಲ. ಈಗ ನೋಡಿ, ಎಲ್ಲ ಬೆಂದು ಗಟ್ಟಿಯಾಗಿದೆ. ಈಗ ತುಪ್ಪ ಹೊಂದ್ಕೊಳ್ಳೋಗೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ತುಪ್ಪ ಹಾಕಿದ್ವಲ್ಲ, ಈಗ ಇದು ಎಲ್ಲ ಹೊಂದ್ಕೊಂಡು ತಳ ಬಿಟ್ಟಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಈಗ ನೋಡಿ, ಒಂದು ತಟ್ಟೆಗೆ ಶಿಫ್ಟ್ ಮಾಡಿದ್ದೀನಿ, ತುಪ್ಪ ಸವರಿದ್ವಲ್ಲ ಅದಕ್ಕೆ. ಈಗ ಇದನ್ನು ಒಂದು ಸಮ ಮಾಡೋಣ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗೆ ಒಂದು ಸಮಕ್ಕೆ ಮಾಡೋಣ. ಈಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ನ ಸೇರಿಸೋಣ. ನೋಡಿ, ಈಗ ಇದು ಆರಿದೆ. ಈಗ ಇದನ್ನು ಕಟ್ ಮಾಡೋಣ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡೋಣ. ನೋಡಿ, ಆರಾಮ್ಸೆ ಕಟ್ ಆಗ್ತಾಯಿದೆ. ಇದು ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಮತ್ತು ತುಪ್ಪನೂ ಕೂಡ ಏನು ಹೆಚ್ಚು ಬೇಡ. ನಾವು ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಸಕ್ಕರೆನೂ ಕೂಡ ಕಡಿಮೆ
ಯೂಸ್ ಮಾಡ್ಬೋದು. ನೋಡಿ ಯಾವ ರೀತಿ ಪೀಸ್ ಬಂದಿದೆ ಅಂತ. ನೋಡಿ ಆರಾಮ್ಸೆ ಇಟ್ಕೊಂಡು 1-2-3 ದಿನ ತಿನ್ಬೋದು. ನೋಡಿ ಪೀಸು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ರವೆ ಬರ್ಫಿ ರೆಡಿಯಾಗಿದೆ. ಇದು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳುವಂಥದ್ದು ಸ್ವೀಟು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.